ಮತ್ತೊಂದು ಸೀಸ್ ಮಾಡಿದೆವು. ಅದರಂತೆ ಅದರ್ ಐಟಮ್ಸ್ ಒಂದು ಇದರಲ್ಲಿ 1,20,170 495 ಸೀರೆಗಳು ಮತ್ತು ನಿನ್ನೆನೂ ಕೂಡ 249 ಸೀರೆಗಳು ಕೂಡ ಜಪ್ತಿ ಮಾಡಲಾಗಿದೆ. ಅದರ ವ್ಯಾಲ್ಯೂ 1,20,20,000. ಇವಾಗ ಮತ ಎಣಿಕೆ ಕೇಂದ್ರ ನಾವು ತೋಟಗಾರಿಕೆ ವಿಶ್ವವಿದ್ಯಾಲಯದ ಆಡಳಿತ ಕೇಂದ್ರ ಇಲ್ಲ, ಅದರಲ್ಲಿ ನಾವು ಅದನ್ನು ಒಂದು ಡಿಮಸ್ಟಿಂಗ್ ಸೆಂಟ್ರಲ್ಲಿ EVM ಸ್ಟೋರ್ ಮಾಡಲಿಕ್ಕೆ ಅಲ್ಲೇ ಮಾಡಿದ್ವಿ. ಮತ ಎಣಿಕೆ ಕೂಡ ಅಲ್ಲೇ ನಾವು ಮಾಡಿ ಈಗಾಗಲೇ ಆದೇಶ ಹೊರಡ್ತಾ ಇದ್ವಿ. ನಮಗೆ ಅಂತಿಮ 72 ಗಂಟೆ ನಿಶಬ್ದಾವಧಿಯಲ್ಲಿ ಸೈಲೆನ್ಸ್ ಪೀರಿಯಡ್ ಅಂತ ಹೇಳ್ತಾರೆ. ಅಲ್ಲಿ ಪ್ರಮುಖ ಮಾರ್ಗಸೂಚಿಗಳನ್ನು ತಮ್ಮ ಮುಖಾಂತರ ಮಾಧ್ಯಮದವ್ರು ಏನು ಪಾಲಿಸಬೇಕು, ರಾಜಕೀಯ ಪಕ್ಷದವರು ಏನು ಪಾಲಿಸಬೇಕು, ಆಮೇಲೆ ಸಾರ್ವಜನಿಕರು ಏನು ಪಾಲಿಸಬೇಕು ಅಂತ ಅದು ಸೂಕ್ಷ್ಮ ತಮಗೆ ಇದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮತದಾರರನ್ನು ಪ್ರಭಾವಿಸುವಂಥ ಉಡುಗೊರೆ ವಸ್ತುಗಳು, ಕಲ್ಯಾಣ ಮಂಟಪ, ಕಮ್ಯುನಿಟಿ ಕಿಚನ್ನು ಇಂಥದ್ರಲ್ಲಿ ಉಚಿತ ವ್ಯವಹಾರ, ಆಹಾರ ವಿತರಿಸುವುದಕ್ಕೆ ನಾವೆಲ್ಲ ಇದು ಮಾಡ್ತಾಯಿದ್ದೆವು, ನಾವು ನಿಗಾ ವಹಿಸ್ತಾ ಇದ್ದೆವು. ಯಾವುದೇ ರೀತಿ ಆ ಥರ ಕಣ್ಣುಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ನಾವು ಯಾವುದೇ ಇದು ಏನಂತಾರೆ ಈಕ್ವಲ್ ಆ್ಯಂಡ್ ಫೇರ್ ಯಾವುದೇ ರೀತಿಯಿಂದ ಯಾವುದೂ ಇದು ಇಲ್ಲ. ಯಾವುದೇ ಪಕ್ಷ ಆಗಲಿ ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ಕ್ರಮ ವಹಿಸ್ತಾ ಇದ್ದೆವು. ಇದರಲ್ಲಿ ಅಂತಿಮ 48 ದಿನ ನಿಶಬ್ದಾವಧಿ, ಅದರಲ್ಲಿ ಏನು ಪಾಲಿಸಬೇಕು ಅಂದರೆ 7ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ ಚುನಾವಣಾ ಬಹಿರಂಗ ಪ್ರಚಾರವನ್ನು ನಿಷೇಧಿಸಿದೆ. ಈಗಾಗಲೇ ಆದೇಶ ಕೊಟ್ಟಿದ್ದರು. ಅವತ್ತು ಸಾಯಂಕಾಲ 6 ಗಂಟೆಯಿಂದ ಯಾವುದೂ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತು 5ರಿಂದ ಹೆಚ್ಚು ಜನ ಕೂಡೋದಿಲ್ಲ. 163 ಜಾರಿಯಾಗಿದೆ. 7ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ 9ನೇ ತಾರೀಕು ರಾತ್ರಿ 10 ಗಂಟೆವರೆಗೆ ನಾವು ಜಾರಿ ಮಾಡಿದ್ವಿ. ಪೋಲಿಂಗ್ ಪಾರ್ಟಿ ಎಲ್ಲ ಬರೋರಿಗೆ ಅದನ್ನು ಕಡಿಮೆ. ಅದೇ ರೀತಿ ಮಧ್ಯ ಡ್ರೈ ಮಾಡಿದ್ವು, ಮಧ್ಯ ಇದರಲ್ಲೂ ಕೂಡ ನಿಷೇಧ ಮಾಡಿದೆವು. ಅದು 7ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ 9ನೇ ತಾರೀಕು ಮಧ್ಯರಾತ್ರಿ 12 ಗಂಟೆವರೆಗೆ ಅದನ್ನು ನಿಷೇಧ ಮಾಡಿದೆವು. ಈ ಸಂತೆ, ಜಾತ್ರೆ ಇಂಥವೆಲ್ಲವೂ ನಿಷೇಧ ಮಾಡಿದ್ವಿ. ಎಷ್ಟು ಮತಗಟ್ಟೆ ವ್ಯಾಪ್ತಿಯೊಳಗೆ ಮತ್ತು ಮತಗಟ್ಟೆ 100 ಮೀಟರ್ ಅಂತರದಲ್ಲಿ ಯಾವುದೇ ಸಾರ್ವಜನಿಕ ಮತ್ತು ಖಾಸಗಿ ಸ್ಥಳದಲ್ಲಿ ಪ್ರಚಾರ ನಿಷೇಧ ಕೊಟ್ಟಿದ್ದರು. ಅದಾದ ನಂತರ 200 ಮೀಟರ್ಸಲ್ಲಿ ಅಲ್ಲಿನೂ ಕೂಡ ಇದು 200 ಮೀಟರ್ಸ್ ಆದ ನಂತರ ಅವರು ಪೊಲಿಟಿಕಲ್ ಪಾರ್ಟೀಸ್ ಅದು ಒಂದು ಇದು ಮಾಡಿದರು. 100 ಮೀಟರ್ಸಲ್ಲಿ ಕರ್ತವ್ಯದ ಅಧಿಕಾರ ಹೊರತುಪಡಿಸಿ ಬೇರೆ ಯಾರೂ ಸೆಲ್ ಫೋನ್ ಮಾಡಿ ಯೂಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. PRO ಕೊಟ್ಟಿದ್ದು ಮತ್ತು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. PRO ಆ್ಯಪ್ ಅಂತೇಳಿ ಆ್ಯಪಲ್ಲಿ ಅವರು ಹಾಕ್ಕೊಂಡು ಸ್ಟಾರ್ಟ್ ಆಗಿದ್ದು ಅವರಲ್ಲಿ ಅವರು ಇದು ಅಪ್ಲಿಕೇಶನ್ ಮುಖಾಂತರ ಈ ಸಿಸ್ಟಮ್ ಮಾಡಲಿಕ್ಕೆ ಚುನಾವಣಾ ಆಯೋಗ ಒಂದು ವಿನೂತನವಾಗಿ ಇದು ಮಾಡಿದೆ. ಆಮೇಲೆ ಯಾವುದೇ ಪ್ರಚಾರ ಸಂಬಂಧ ವ್ಯಕ್ತಿ ಬ್ಯಾನರ್ಗಳನ್ನು ನಿಷೇಧಿಸುತ್ತದೆ. 100 ಅದೆಲ್ಲ ಶೇರ್ ಮಾಡಿದ್ದು ನೋಟ್ ಸ್ಪೀಕರ್ಸ್, ಮೆಗಾ ಫೋನ್ಸ್ ಮತ್ತು ಅನುಚಿತ ವರ್ತನೆ ಕೂಡ ನಿರ್ಬಂಧಿಸುತ್ತದೆ. 200 ಮೀಟರ್ಸ್ ಇದರಲ್ಲಿ ವಾಹನ ಬಳಸುವುದಕ್ಕೆಲ್ಲ ಮತ್ತು ಇವುಗಳನ್ನು ಎದುರಿಸುವುದಲ್ಲ. ಅದಾದ ನಂತರ ಪೊಲಿಟಿಕಲ್ ಪಾರ್ಟೀಸ್ ತಮ್ಮ ಇದು ಮಾಡಬೇಕಂತ ಕೊನೆಯದಾಗಿ ತಮ್ಮ ಮಾದರಿ ನೀತಿ ಸಮಿತಿ ಹೇಳ್ತಾರೆ. ಮತದಾನ ಅಂತ್ಯಗೊಳ್ಳುವ ಸಮಯದ 3 ದಿನ ಮುಂಚಿತವಾಗಿ ಅಭ್ಯರ್ಥಿಗಳ ಪ್ರಚಾರ ಹೇಳಿದ್ದೀನಿ. 7ನೇ ತಾರೀಕು 6 ಗಂಟೆ ಸಾರ್ವಜನಿಕ ಸಭೆಗಳನ್ನು ನಿಷೇಧಿಸಿದೆ. ಯಾವುದೇ ಪಕ್ಷದ ಅಭ್ಯರ್ಥಿ ಅಸ್ತಿತ್ವದಲ್ಲಿರುವ ಭಿನ್ನಾಭಿಗಳನ್ನು ಉಲ್ಲಂಘಿಸುವ ಮತ್ತು ಪರಸ್ಪರ ದೇಶವನ್ನು ಮಾಡುವ ಮತ್ತು ವಿವಿಧ ಜಾತಿಯ ಮತ್ತು ಸಮುದಾಯಗಳ ನಡುವೆ ಧಾರ್ಮಿಕದ ಭಾಷಾ ವೃತ್ತಿಯನ್ನು ಉಂಟು ಮಾಡುವ ಯಾವುದೇ ಚಟುವಟಿಕೆಗಳನ್ನು ಬರೆದು ಖಚಿತಗೊಳಿಸುವುದಕ್ಕೆ ತಮ್ಮೆಲ್ಲ ಇದಕ್ಕೆ ಫ್ಲೈಯಿಂಗ್ ಸ್ಪಾಟ್ಸ್ ಮಾಡಿದ್ರು. ಮುಂಚೆ 3 ಇತ್ತು ಫ್ಲೈಯಿಂಗ್ ಸ್ಪಾಟ್ಸು. ನಿನ್ನೆ ನಮ್ಮ ಸಾಮಾನ್ಯ ಜನರಲ್ ಅಬ್ಸರ್ವರ್ ಪೊಲೀಸ್ ಅಬ್ಸರ್ವರ್ ಅವರು ಏನು ಚರ್ಚೆ ಮಾಡಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದೆ ಸಂಯುಕ್ತ ವರ್ಷದಲ್ಲಿ 11 ಟೀಮ್ ಎಕ್ಸ್ಟ್ರಾ ಹಾಕಿಲ್ಲ. 11 ಟೀಮ್ ಎಕ್ಸ್ಟ್ರಾ ಫ್ಲೈಯಿಂಗ್ ಸ್ಪಾಟ್ಸು ಮಾಡ್ತಾಯಿದ್ರು. 3 ವರ್ಷದ ಮೇಲ್ಪಟ್ಟು 38 PWS 2040 ಹಾಗೆ ಸೇವಾ ಮತದಾರ 300. ಅದರಲ್ಲಿ ಟೋಟಲ್ ವೋಟರ್ಸ್ 3,017 ವೋಟರ್ಸ್ ಇದ್ದರು. 85+ ಇಯರ್ಸ್. ಅದರಲ್ಲಿ ಟೋಟಲ್ 12D ರಿಸೀವ್ಡು 183 ಜನ ನಾವು ಮತದಾನ ಮಾಡೋದಕ್ಕೆ ಒಂದು 12Dಯಲ್ಲಿ ಒಂದು ದೃಢೀಕರಣ ಕೊಟ್ಟಿದ್ದರು. ಅದರಲ್ಲಿ ವೋಟ್ ಕಾಸ್ಟೆಡ್ 170. 13 ಜನ ಆಗಿಲ್ಲ, 2 ಅದರಲ್ಲಿ ಡೆತ್ತಾಗಿತ್ತು. ಇನ್ನೂ ಒಂದು 11 ಜನ ನಾಟ್ ಅವೈಲೇಬಲ್ ಇತ್ತು. 2 ಟೈಮ್ಸ್ ಆ್ಯಸ್ ಪರ್ ದ ಪ್ರೊಸೀಜರ್ 2 ಟೈಮ್ಸ್ ಮನೆಗೆ ವಿಸಿಟ್ ಮಾಡಬೇಕು ಮಾಡಿ ಅದು 170 ವೋಟ್ ಆಗಿದೆ. 85 ವರ್ಷದ ಮೇಲ್ಪಟ್ಟವರು. ನೆಕ್ಸ್ಟು
EVP ವೋಟರ್ಸ್ ಡೀಟೇಲ್ 2643 ಇದ್ದು ಅದರಲ್ಲಿ ನಮಗೆ ಫಾರ್ಮ್ 12D 90 ಸಿಕ್ಕಿತ್ತು. 90 ಮತದಾನ ಅವರಲ್ಲಿ ಮನೆಯಿಂದ ಮಾಡಿದ್ದಾರೆ. ನೆಕ್ಸ್ಟ್ ಸಿಬ್ಬಂದಿಗಳ ನಿಯೋಜನೆ ಟೋಟಲ್ 1654 APR ಆ್ಯಂಡ್ ಪೋಲಿಂಗ್ ಆಫೀಸರ್ಸ್ ಅವ್ರದ್ದು ಈಗಾಗಲೇ ಇದೆ. 1ನೇ ತರಗತಿ 22/3/2026 1ನೇ ತರಗತಿ ಮುಗಿದು. ಆಮೇಲೆ 2ನೇ ತರಗತಿ 3/4/2024 6 ಮಾಡಿದೆವು. ಮತ್ತು 8ನೇ ತಾರೀಕು ಕೊನೆ ತರಗತಿ 3ನೇ ತರಗತಿ ಬರುವಾಗುತ್ತೆ. ಅವತ್ತಿಂದ ಫಸ್ಟಿನ ದಿನ ಅವ್ರಿಗೆ ಕೊಡ್ತಾಯಿದ್ದೆವು. ಇದರಲ್ಲಿ ಮಸ್ಟಿನ್ ಪ್ರದೇಶ ನಾವು ಐಡೆಂಟಿಫೈ ಮಾಡಿದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನವನಗರ ಸೆಕ್ಟರ್ ನಂಬರ್ 43 8ನೇ ತಾರೀಕು ಅಲ್ಲಿ ಮಸ್ಟಿಂಗ್ ಪ್ರಕ್ರಿಯೆ ನಡೀತಾ ಇದೆ. ವಾಹನಗಳ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೆವು. ಟೋಟಲ್ ರೂಟ್ಸು 58 ಮಾಡಿದ್ದೆವು ರೂಟ್ಸು. ಅದರಲ್ಲಿ ಬಸ್ 35, ಮಿನಿ ಬಸ್ 9, ಮ್ಯಾಕ್ಸಿ ಕ್ಯಾಬ್ 11, ಟ್ರ್ಯಾಕ್ಸ್ 10, ಟೋಟಲ್ 65 ವೆಹಿಕಲ್ಸನ್ನು ನಾವು ಈ ಚುನಾವಣೆ ಪ್ರಕ್ರಿಯೆಗೆ ಮಾಡ್ತಾಯಿದ್ದೇವೆ. 372 ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಈ ಸತ್ಯ ಕಡ್ಡಾಯವಾಗಿ ಭಾರತ ಚುನಾವಣಾ ಆಯೋಗ ನಿರ್ದೇಶನ ಇದೆ. ಅದರ ಜೊತೆ ಈಗಾಗಲೇ ನಾವು ಕ್ರಮ ವಹಿಸ್ತಾ ಇದ್ದೇವೆ. ಕಿಲೋಮೀಟರ್ ವ್ಯಾಪ್ತಿ ಮಧ್ಯ ನಿಷೇಧ ಮಾಡಿದ್ದು 10 ಕಿಲೋಮೀಟರ್ ವ್ಯಾಪ್ತಿ ಮಾಡಿದ್ವಿ. ಯಾಕಂದರೆ ಇಲ್ಲಿ ಬಾಲ್ಗುಡ್ ಮತ್ತು ಗದ್ದಿನಕೇರಿ ಕ್ರಾಸ್ ಇಲ್ಲೇ ಬರ್ತಾ ಇತ್ತು. ಹೀಗಾಗಿ ಅದನ್ನು ಕಂಪ್ಲೀಟ್ 10 ಕಿಲೋಮೀಟರ್ ಈ ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದು ಮಾಡಿದ್ದೆವು. ನೆಕ್ಸ್ಟು ತಮಗೆ ಇಲೆಕ್ಟ್ರಾನಿಕ್ ಮಾಧ್ಯಮಗಳು ಮತ್ತು ಮತದಾನಕ್ಕೆ ನಿಗದಿಪಡಿಸಿರುವ ಸಮಯಗಳು 48 ಮುಂಚೆ ಚುನಾವಣಾ ಸಂಬಂಧ ವಿಷಯ ಪ್ರಚಾರ RP Act 1915 ಕಲಂ 126 ಪ್ರಕಾರ ನಿಷೇಧಿಸಲಾಗಿದೆ. ತಮ್ಮಲ್ಲಿ ಯಾರೇ ಅಡ್ವರ್ಟೈಸ್ಮೆಂಟ್ ಹಾಕೋದು ಯಾವುದೋ ಪಾರ್ಟಿದವರಿಗೆ ಕ್ಯಾಂಡಿಡೇಟ್ ಆಗಲಿ ಕಡ್ಡಾಯವಾಗಿ ನಮ್ಮ MCMC ಕಂಪ್ನಿಯಲ್ಲಿ ಅನುಮೋದನೆ ಕೊಡುವ ಹಾಕ್ತಿದ್ದಾರೆ. ಆಮೇಲೆ ನೀವು ಗೊತ್ತಿದ್ದಾರೆ ಅದನ್ನು ಕಡ್ಡಾಯ ಪಾಲನೆ ಮಾಡಬೇಕಾಗ್ತದೆ. ಹಾಗೆ 7ನೇ ತಾರೀಕಾದಂಥ ಸುದ್ದಿ ನೆಕ್ಸ್ಟ್ 48 hours ನಂತರ ಒಪಿನಿಯನ್ ಪೋಲು ಎಕ್ಸಿಟ್ ಪೋಲು ಕೂಡ ಮಾಡೋದಿಲ್ಲ. 6:30 9ನೇ ತಾರೀಕು ಕಾವಲದವರಿಗೆ ಅದು ಕೂಡ ಅವರು ಮಧ್ಯಾಹ್ನದವರು ಮಾಡುವಂಥ ಈಗಾಗಲೇ ಚುನಾವಣಾ ಆಯೋಗ ಅಧಿಸೂಚನೆಗಳು ಹೋಗ್ತಿದೆ. ಎಲ್ಲ ತಾವು ಪಾಲನೆ ಮಾಡಬೇಕು. ಚುನಾವಣಾ ಆಯೋಗದ ಆಶಯ ನಮ್ಮ ಕರ್ತವ್ಯ. ಸಹಜವಾಗಿ ಚುನಾವಣೆ ಮೇಲೆ 48 ಗಂಟೆ ಪ್ರಚಾರದ ನಮ್ಮ ಆ 48 ಗಂಟೆನೇ ಸಂಪನ್ಮೂಲದ ಹಂಚಿಕೆ ಆಗ್ತದೆ. ಈ 48 ಗಂಟೆ ಒಳಗೆ ಪ್ರಮುಖ ಕೆಲವು ಸ್ಲಮ್ ಏರಿಯಾ ಇಂಥ ಕಡೆ ನೀವು ಅದು ತಡೆಗಟ್ಟಕ್ಕೆ ಏನಾದರೂ ಅಲ್ಲಿ ಆ ಪ್ರದೇಶಕ್ಕೆ ಸೀಮಿತವಾಗಿ ರೂಟ್ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಕಡೆ ಸ್ಲಮ್ ಏರಿಯಾ ಕಂಟಿನ್ಯೂಸ್ ರೂಟ್ ಮಾಡ್ತೀವಿ. ಇವತ್ತು ಬೆಳಿಗ್ಗೆ 8 ಕಡೆ ಆಗಿದೆ. CSF ಅವರು ಬಂದಿದ್ದಾರೆ. ಮಧ್ಯಾಹ್ನ ಕೂಡ ಮಾಡ್ತೀವಿ, ಸಂಜೆ ಕೂಡ ಮಾಡ್ತೀವಿ. ರಾತ್ರಿ ವೇಳೆ ಇದು ಆಗಿಬಿಟ್ಟು ಅವ್ರು ಕನ್ಫ್ಯೂಷನ್ ಆಗಿಬಿಟ್ಟು ಈ ಥರ ಅವರು ಮಾಡ್ತಿದ್ರು. ಮತ್ತು ಅವ್ರು ತಿಳಿಸಿದ ಆದೇಶ ಎಲ್ಲ ಕಳಿಸಿದಾಗ ಅವರು ಬರೋದಿಲ್ಲ. ಸರ್ ಇಂಥ ಕಡಿಮೆ ಇದ್ದರೆ ಅದು ನಮ್ಮ ಕ್ಯಾಶ್ ರಿಲೀಸ್ ರಿಪ್ರೆಷನ್ ಕಮಿಟಿ ಅಂತ ಅದು ಕೊಡ್ತೀವಿ. ಈ 16 ಕೇಸ್ ಇದೆ ಟೋಟಲು. 16ರಲ್ಲಿ 13 ಕೇಸು ನಮ್ಮ ಕಮಿಟಿಗೆ ಬಂದಿದೆ. 13 ಕೇಸುಗಳದ್ದು ಒಟ್ಟು ಮೊತ್ತ 35,97,000. ಇದು ರಾಜಕೀಯ ವ್ಯಕ್ತಿಗೆ ಯಾವುದೂ ಸೇರಿದ್ದು ಅಲ್ಲ. ಹಾಗಾಗಿ ಅವರು ಬಂದು ಸೂಕ್ತ ದಾಖಲಾತಿಗಳು ಕೊಟ್ಟಿದ್ದಾದಮೇಲೆ ನಾವು ಅದನ್ನು ಪೂರ್ಣ ಅಮೌಂಟನ್ನು ಬಿಡುಗಡೆ ಮಾಡಿದ್ದೀವಿ. IT ಡಿಪಾರ್ಟ್ಮೆಂಟ್ಗೆ 3 ಕೇಸ್ ರೆಫರ್ ಆಗಿದೆ. 3 ಕೇಸ್ ರೆಫರ್ ಆಗಿದ್ದರಲ್ಲಿ ಒಂದು 19ನೇ ತಾರೀಕು ಆಕಾಶ್ ಕುಮಾರ್ ಜಾಧವ್ನವರು ಚೆಕ್ ಪೋಸ್ಟ್ನಿಂದ ರೋಡ್ ಹಿಡಿದು 15,50,000 ಕೊಟ್ಟಿದ್ದು ITಗೆ ರೆಫರ್ ಮಾಡಿದ್ದಾರೆ. ಅದನ್ನು ಒಂದು ಹೊನ್ನಕಟ್ಟೆ ಚೆಕ್ ಪೋಸ್ಟಲ್ಲಿ 32,50,000 ಅದು 22ನೇ ತಾರೀಕು ಸೀಸ್ ಮಾಡಿ ಅವರು IT ಕೊಟ್ಟಿದ್ದಾರೆ. ಒಂದು ದನ್ನೂರು ಚೆಕ್ ಪೋಸ್ಟಲ್ಲಿ 10,06,000 ಇದು 26ನೇ ತಾರೀಕು ಮಾಡಿದ್ದಾರೆ. ಒಟ್ಟು 3 ಕೇಸಲ್ಲಿ 58,06,000 ರೂಪಾಯಿ IT ಡಿಪಾರ್ಟ್ಮೆಂಟ್ಗೆ ಅದನ್ನು ನಾವು ರೆಫರ್ ಮಾಡಿದ್ದೀವಿ. ಇದರಲ್ಲಿ 3 ಕೇಸಲ್ಲಿ 1 ಕೇಸ್ ಮಾತ್ರ ಅವರು ಬಿಡುಗಡೆ ಮಾಡಿದ್ದಾರೆ. 19ನೇ ತಾರೀಕು ಏನಾಗಿತ್ತು ಅದನ್ನು IT ಡಿಪಾರ್ಟ್ಮೆಂಟ್ ಅವರೆಲ್ಲ ರೆಕಾರ್ಡ್ಸ್ ಚೆಕ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಇನ್ನು 2 ಕೇಸು ಇನ್ನೂ IT ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಆ ಹಂತದಲ್ಲಿ ವಿಚಾರಣಾ ಹಂತದಲ್ಲಿ. ಸೊ ಈ ಥರ ಇನ್ನೊಂದು 9 ಹಿಂದಿನಗಡೆ ಏರಿಯಾ 3 ಟೀಮ್ ಮಾಡಿದ್ವಿ. 3 ರೌಂಡ್ಸಲ್ಲಿ ಹೋಗ್ತಿದ್ರು 8 ತಾಸು. ಈಗ ಏನು ಮಾಡ್ತಾಯಿದ್ದೀವಿ ಅದನ್ನೇ ಡಿವೈಡ್ ಮಾಡಿ ಕ್ಷೇತ್ರವನ್ನು ಇನ್ನೂ ಮರು ವಿಂಗಡಣೆ ಮಾಡಿದ್ವಿ. ಬಾಗಲಕೋಟೆ ಅರ್ಬನ್ ಏರಿಯಾದಲ್ಲಿ 2 ಟೀಮ್, ಈ ರಾಂಪುರ ಭಾಗಕ್ಕೆ ಒಂದು, ಬೇವೂರು ಸುತ್ತಮುತ್ತಲ ಪ್ರದೇಶ ಕವರ್ ಮಾಡಲಿಕ್ಕೆ ಒಂದು, ಶಿರೂರು ಕವರ್ ಮಾಡಲಿಕ್ಕೆ ಒಂದು, ಕಮತಿಗೆ ಅಮ್ಮನಗಡ ಕವರ್ ಮಾಡಲಿಕ್ಕೆ, ಈ ಥರ ಹೆಚ್ಚುವರಿ 30 ಟೀಮ್ಗಳನ್ನ ನಾವು ಡೆಪ್ಲಾಯ್ ಮಾಡ್ತೀವಿ. ಇಂಟೆನ್ಸಿವ್ ಮಾನಿಟರಿಂಗ್ ಮಾಡಲಿಕ್ಕೆ ಓನ್ಲಿ ಫಾರ್ 3 days. ಏರಿಯಾ ಕಡಿಮೆ ಆಗ್ತದೆ,
ಮತ್ತು ಅವ್ರ ಜೊತೆಗೆ ಸಫಿಷಿಯೆಂಟ್ ಪೊಲೀಸ್ ಫೋರ್ಸು ಪೊಲೀಸ್ ಎಲ್ಲರೂ ಇರ್ತಾರೆ. ಅಲ್ಲಿ ಹೋಗ್ತಕ್ಕಂಥ ಗಾಡಿಗಳನ್ನೆಲ್ಲ ಕಂಪಲ್ಸರಿ ತಪಾಸಣೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ನಿನ್ನೆನೂ ನಾವು SP DC ಅವರು ಎಲ್ಲರೂ ಹೋಗಿ ಚೆಕ್ ಪೋಸ್ಟ್ಗಳನ್ನ ವೆರಿಫೈ ಮಾಡ್ತಾ ಇದ್ದೀವಿ. ಒಂದು ಪರಿಸ್ಥಿತಿಯಲ್ಲಿ ಪೊಲೀಸ್ ಸ್ಟೇಷನ್ ಆಗಿದೆ. ಆಮೇಲೆ ಪ್ರಶ್ನೆ ಯಾರು ಸರ್? ಎರಡಾಗಿದೆ. ಅದು ಒಂದನೇದು ವಿಚಾರ, ಮೊನ್ನೆ BJP ಅವರು ಫಂಕ್ಷನ್ ಇರುವಾಗ ಕೆಲವು ಜನ ಬಂದು ಅದರಲ್ಲಿ 5 days ಅದ್ರ ಬಗ್ಗೆ ಒಂದಾಗಿದೆ. ಅದು ಕ್ರೈಮ್ ನಂಬರ್ 41. ಕ್ರೈಮ್ ನಂಬರ್ 42 ಒಬ್ಬರು ನಾಯಕ್ ಅವರು ಅಮೀನ್ಗಳಲ್ಲಿ ಕಮತಿಯಲ್ಲಿ ಅಮೀನ್ಗಳಲ್ಲಿ ಮಾತಾಡುವಾಗ ಪ್ರತಾಪ್ ಸಿಂಹ ಅವರು ಮಾತಾಡುವಾಗ ಅವರು ಕೆಲವು ಅಬ್ಜೆಕ್ಷನಬಲ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದಾಗಿದೆ. ಕ್ರೈಮ್ ನಂಬರ್ 56 ನವನಗರ್ PS ಅಲ್ಲಿ ನಾನು 2 FIR ಶೇರ್ ಮಾಡಿದ್ದೀನಿ. 56 ನವನಗರಲ್ಲಿ ಕಂಪ್ಲೇಂಟ್ ವಿಚಾರವಾಗಿ 57 ಕೌಂಟರ್ ಟೋಟಲ್ 4 ಕೇಸ್. ನವನಗರದಲ್ಲಿ ಏನಾಗಿತ್ತು ಸರ್? ನವನಗರ 56, 57 ಮೆಡಿಕಲ್ ಕಾಲೇಜಲ್ಲಿ ಚೆಕ್ ಮಾಡ್ತಾ ಇದ್ರು. ಕಂಪ್ಲೇಂಟಲ್ಲಿ ಏನೋ ಪಬ್ಲಿಷರ್ ಹೆಸರು ಇಲ್ಲ ಏನಾಗಿದೆ. ಸರ್ ಈಗ ಮನೆ ಸ್ಟೇಷನ್ಗೆ ಅವ್ರ ಸ್ಟೇಷನ್ ಮೇಲೆ ಕಂಪ್ಲೇಂಟ್ ಕಂಡು ಬಂದರೆ ಅವರೇ ಹೋಗಿ ಅವರೇ ಆಥರೈಸ್ ಏಜೆನ್ಸಿ ಇರ್ತಾರೆ, ಅವರು ಕಂಪ್ಲೇಂಟ್ ಕೊಟ್ಟರೆ ನಮಗೆ ಆಲ್ರೆಡಿ 6 ಮಂದಿ ಮೇಲೆ ಕೇಸ್ ಆಗಿದೆ. ಯಾವ ಪ್ರಿಂಟಿಂಗ್ ಪ್ರೆಸ್ ಆಗಿದೆ ಅನ್ನೋದು ಏನಾದ್ರು ಮಾಡಿ ಅದನ್ನು ತನಿಖೆ ಮಾಡ್ತಾರೆ. ಸರ್ ರೈಟಿಂಗಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. 6 ಮಂದಿ ನಮಗೆ ಇಮಿಡಿಯೇಟ್ಲಿ ಗೊತ್ತಾಯಿತು. ಪ್ಲಸ್ ಈ ಥರ ಅದರ್ಸ್ ನಾವು ಹಾಕಿದ್ದೀವಿ. ಎಲ್ಲಿಂದ ಪ್ರಿಂಟಿಂಗ್ ಮಾಡೋದು ಅದರಿಂದ ನಮ್ಮ ಇನ್ವೆಸ್ಟಿಗೇಷನ್ ಸರ್. ಅವತ್ತು ಆಫೀಸರ್ಸನ್ನು ಸ್ವಲ್ಪ ತೊಂದರೆ ಮಾಡುವಂಥದ್ದು ಏನೋ ಘಟನೆ ಓಡಾಡುವಂಥದ್ದು ಡ್ರೈವರ್ಗಳನ್ನೆಲ್ಲ ಹೊಡೆದ್ರು ಅಂತ ಬೇರೆ ಸ್ಟೇಷನಲ್ಲಿ ಬೇರೆ ಈ ಪ್ರಚಾರದ ಅವಧಿಯಲ್ಲಿ ಈ ಪ್ರತಾಪ್ ಸಿಂಹ ಬಂದ ಕೇಸ್ ಇತ್ತು, ಮತ್ತೆ ಅವ್ರು 4 ಕೇಸ್ ಕೊಟ್ಟು ಅಲ್ಲ ಪ್ರಚಾರ ಭಾಷಣ ಭಾಷೆ ಯಾರು ಬೇರೆ ಯಾವುದು ಇದಕ್ಕೋಸ್ಕರ ಎಲ್ಲ ರಾಜಕೀಯ